ಕಬ್ಬಿಗೆ ಬೆಂಬಲ ಬೆಲೆಗೋಸ್ಕರ ರೈತರ ಪ್ರತಿಭಟನೆ. ಜಮಖಂಡಿ ತಾಲೂಕಿನ ಚಿಕ್ಕಲಗಿ ಕ್ರಾಸ್ನಲ್ಲಿ ಕಬ್ಬಿಗೆ ಬೆಂಬಲ ಬೆಲೆಗೋಸ್ಕರ ರೈತರು ಪ್ರತಿಭಟನೆಯನ್ನು ನಡೆಸಿದ್ದು, ಇನ್ನು ಪ್ರತಿಭಟನೆಯಲ್ಲಿ ಸಾವಿರಾರು ಅನ್ನದಾತರು ಭಾಗಿಯಾಗಿದ್ದಾರೆ. ಹಲವಾರು ರೈತ ಮುಖಂಡರು ಮಾತನಾಡಿದ್ದು, ನಾವು ಬೆಳೆದಂತಹ ಕಬ್ಬಿನ ಬೆಳೆಗೆ 3,500 ರೂಪಾಯಿ ದರ ಘೋಷಣೆ ಆಗುವವರೆಗೂ ನಮ್ಮ ಹೋರಾಟವನ್ನು ನಾವು ಕೈ ಬಿಡುವುದಿಲ್ಲ. ನಾವು ಬೆಳೆದಂತಹ ಕಬ್ಬಿಗೆ ಈಗ ಕಬ್ಬಿನ ಬೆಳೆಗೂ ಕೂಡ 3,500 ರೂಪಾಯಿ ದರ ಸರ್ಕಾರ ಘೋಷಣೆ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಅನ್ನದಾತರು ಪಟ್ಟಣ ಹಿಡಿದಿದ್ದಾರೆ. ಬಂಧುಗಳೇ, ಬಹುಶಃ ಈ ತಾಲೂಕು ಮಾತ್ರ ಅಲ್ಲ, ಹೇಳಿದಂಗೆ ಇದು ಬಿಜಾಪುರ ಬಾಗಲಕೋಟೆ ಬಾರ್ಡರ್ದಾಗ ನಾವು ಇದೀವಿ. ಹಿಂಗಾಗಿ ಬಹುಶಃ ಎರಡೂ ಜಿಲ್ಲೆಯಿಂದ ಭಾಗವಹಿಸಿರುವಂತೆ ಯಾವತ್ತೂ ರೈತ ಬಂಧುಗಳೇ ಹಾಗೂ ವಿಶೇಷವಾಗಿ ಕಬ್ಬು ಬೆಳೆಗಾರರ ಬಂಧುಗಳೇ. ನಾನು ನಿನ್ನೆ ಮೊನ್ನೆ ನಮ್ಮ ಕೆಲವು ಸ್ನೇಹಿತರ ದೂರವಾಣಿ ಮೂಲಕ ಮಾತಾಡಿ ರಾಜ್ಯದ ತುಂಬ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ವಿಭಾಗದಲ್ಲಿ ನಮ್ಮ ರೈತ ಬೆಳೆಯುವಂಥ ಅತ್ಯಂತ ಉತ್ತಮವಾದಂಥ ಶ್ರೇಷ್ಠವಾದಂಥ ಗುಣಮಟ್ಟದ ಕಬ್ಬಿಗೆ ಯಾವ ರೇಟ್ ಸಿಗಬೇಕಾಗಿತ್ತು, ನಮ್ಮ ಪರಿಶ್ರಮಕ್ಕೆ ನಮ್ಮ ಶ್ರಮಕ್ಕೆ ಏನು ಬೆಂಬಲದ ಬೆಲೆ ಸಿಗಬೇಕಾದ್ರೆ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಹೋರಾಟ ಮಾಡ್ತಾ ಇದ್ದೀವಿ. ಚಿಕ್ಕಲಿಗಿ ಕ್ರಾಸ್, ಇದು ಬರೀ ಚಿಕ್ಕಲಿಗಿ ಕ್ರಾಸ್ ಅಲ್ಲ, ಇದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಇರುತ್ತೆ. ಇದು ಭಾರತ ದೇಶದ ಕೀರ್ತಿ ಪತಾಕೆ ನೆತ್ತಿಡಿದಂತ ಆ ಮಹಾಪುರುಷರ ಹೆಸರಿನಲ್ಲಿರ್ತಕ್ಕಂಥ ಈ ಪುಣ್ಯ ಭೂಮಿಯೊಳಗ ನಾವು ಹೋರಾಟ ಹಮ್ಕೋತೀವಿ, ನೀವು ಬರಬೇಕು ಅಂತ ನಮ್ಮ ಸ್ನೇಹಿತರು ಕೆಲವರು ನನಗೆ ದೂರವಾಣಿ ಮೂಲಕ ಪ್ರತ್ಯಕ್ಷವಾಗಿ ಭೇಟಿಯಾಗಿ ಹೇಳಿದರು. ನನಗೆ ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ನಾನು ಕೂಡ ನಮ್ಮ ಭಾಗದಲ್ಲಿ ಹೋರಾಟ ಅನೇಕ ವರ್ಷಗಳನ್ನು ಮಾಡಿ ತಮ್ಗೆ ಗೊತ್ತಿದೆ. ಈ ಹೋರಾಟದಲ್ಲಿ ನಾನು ಭಾಗವಹಿಸಬೇಕು ಅಂತ ನಾನು ಬಂದೆ. ಇದು ಧರಣಿ ಅಂದಾಗ ಕೆಳ ಕೂತು ಧರಣಿ ಮಾಡ್ಬೇಕು ನಾವು. ನನಗೂ ಬಂದಂತ ನಮ್ಮ ರೈತ ಸ್ನೇಹಿತರು ಕೈ ಮಾಡಿದರೆ ಕೆಳಗೆ ಕೂಡ್ರೆ ಅದು. ನನಗೆ ಈ ಹಿಂದೆ ಶಾಸಕ ಇದ್ದಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆದ್ಮೇಲೆ ದವಾಖಾನೆಯಿಂದ 2.5 ತಿಂಗಳ ನಂತರ ಹೊರಗೆ ಬರುವಾಗ ಯೋಗ ಬಂದು ನಾನು ಇಲ್ಲಿ ಬಂದಾಗ ನನ್ನ ಚಿರಂಜೀವಿ ಡಾಕ್ಟರ್ ಅಜಯ್ ಮಾತಾಡ್ತಾ ಇದ್ರು, ನಮ್ಮ ದೇಶಪಾಂಡೆ ಅವರು ಮಾತಾಡಿದ್ರು. ಅನೇಕ ವಿಷಯಗಳು ಯಾವ ರೈತರಿಗೆ ಸಂಬಂಧಿಸಿದ ಅಂಕಿ ಅಂಶಗಳ ಆಧಾರದ ಮೇಲೆ ನಮ್ಮ ಪರಿಶ್ರಮಕ್ಕೆ, ನಮ್ಮ ಹೋರಾಟಕ್ಕೆ, ನಮ್ಮ ಬೆವರಿಗೆ ತಕ್ಕಂತ ಬೆಲೆ ಏನಾಗ್ತದೆ ನೋಡಿ. ಹಿಂಗಾಕೈತಿ ನೋಡ್ರಿ. ಯಾರು ಇದು ಮಾತಾಡೋದು ಬಾರಿಸಲಿಲ್ಲ, ಬೇಕಾದ್ರೆ ನಮಗೂ ಕೂಡ ನಾವು ಬಾರಿಸಿ ತೋರಿಸ್ತೀವಿ. ಹೀಗಾಗಿ ಅನೇಕ ವಿಷಯಗಳ ಕುರಿತು ಕೂಲಂಕುಷವಾಗಿ ಯೋಗ್ಯ ಬೆಲೆ ನಮಗೆ ಕೊಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಒತ್ತಾಯ ಮಾಡೋದು ಬಹಳ ಅಗತ್ಯ ಇದೆ. ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೇವೆ. ನಾನು ನಿನ್ನೆ ಮೊನ್ನೆ ಕಳೆದ 3-4 ದಿವಸಗಳಿಂದ ಗುರ್ಲಾಪುರ್ ಹೊಸೂರ್ ಹತ್ತಿರ, ಗುರ್ಲಾಪುರ್ ಕ್ರಾಸ್ ಹತ್ತಿರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರ್ಯಾರ. ಬಹುಶಃ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಭಾಗದವ್ರು ಎಲ್ಲ ಹೆಚ್ಚು ಕಬ್ಬು ಬೆಳೆಯುವಂಥ ಪ್ರದೇಶ, ಗುಣಮಟ್ಟದ ಕಬ್ಬು ಬೆಳೆಯುವಂಥ ಪ್ರದೇಶ ಅಂದ್ರೆ ಬೆಳಗಾವಿ ಭಾಗ. ಅದರೊಳಗೆ ಕೃಷ್ಣನೂ ಬರ್ತೈತಿ, ಘಟಪ್ರಭನೂ ಬರ್ತದೆ, ಮಲಪ್ರಭಾ, ಭೀಮಾ ನದಿ ದಂಡಿವರೆಗೆ ನಮ್ಮ ಕಬ್ಬು ಅಂದ್ರೆ ಶ್ರೇಷ್ಠ ಕಬ್ಬು. ಇದು ಇಂಥ ಕಬ್ಬು ಎಲ್ಲಿ ಸಿಗಂಗಿಲ್ಲ. ಅಲ್ಲಿ ಕಳೆದ 4 ದಿವಸಗಳಿಂದ ಅವಿರತ ಹೋರಾಟ ನಡೆದ. ಬಹುಶಃ ಹೋರಾಟವನ್ನು ಮೀಡಿಯಾದ ಮೂಲಕ, ಮೊಬೈಲ್ ಮೂಲಕ, ಎಲ್ಲರ ಕಿಶದಾಗ ಮೊಬೈಲ್ ಅದಾವ. ಇಲ್ಲಿ ಕೂತು ದಿಲ್ಲಿ ನರೇಂದ್ರ ಮೋದಿ ಏನ್ ಮಾಡಕತ್ತಾರ ನೋಡಕ್ ಬರ್ತದ. ನಮ್ ಅಲ್ಲಿ ಏನ್ ನಡೆದದನೋ ತಾವೆಲ್ಲ ಗೊತ್ತಾಗ್ಯದ. ನನಗೆ ಹೆಮ್ಮೆ ಅನಿಸ್ತದ, ಅಲ್ಲಿರುವಂತ ಜಿಲ್ಲಾಧಿಕಾರಿ, ಅಲ್ಲಿರುವಂತ ಪೊಲೀಸ್ ವರಿಷ್ಠಾಧಿಕಾರಿ ಬಹುಶಃ ಅವರಿಬ್ಬರು ರೈತರ ಮಕ್ಕಳ, ಕಬ್ಬು ಬೆಳೆಗಾರರ ಮಕ್ಕಳ ಅಂತ ನಾನು ತಿಳ್ಕೊಂಡೇನೆ. ಅಲ್ಲಿ ಮಾತಾಡುವಾಗ ರೈತರ ಬಗ್ಗೆ ಎಷ್ಟು ಕಳಕಳಿಯಿಂದ ಮಾತಾಡಿದ್ರು ಅಂತ ಹೇಳಿ ನಮ್ಮ ಮೊಬೈಲ್ ಮೂಲಕ ತಿಳ್ಕೊಂಡು ಸಂತೋಷ ಪಟ್ಟೆ. ನಾನು ಅಲ್ಲಿ ಹೋಗ್ಬೇಕಂತ ಬೇರೆ ಬೇರೆ ಅನಿವಾರ್ಯ ಕಾರಣ, ಕಾರ್ಯಕ್ರಮ ಇತ್ಯಾದಿ ನಮ್ಮ ಸ್ನೇಹಿತರು ಇರುವುದರಿಂದ ಹೋಗ್ಲಿಕ್ಕಾಗಿಲ್ಲ. ನಿನ್ನೆ ಅಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ 3,200 ನಾನು ಕೊಡಿಸ್ತೀನಿ ಅನ್ನೋಂಥ ಮಾತನ್ನ ಕಾರ್ಖಾನೆ ಮಾಲೀಕರೊಂದಿಗೆ ಮಾತಾಡಿ ಬಂದು ಜಿಲ್ಲಾಧಿಕಾರಿ ಹೇಳ್ಯಾರ. ಇವರು ಗಟ್ಟಿಯಾಗಿ, ಹೋರಾಟಗಾರರು ಗಟ್ಟಿಯಾಗಿ 3,500 ಕೊಡಬೇಕು ಅಂತೇಳಿ ನಿನ್ನೆ ಒತ್ತಾಯ ಮಾಡ್ಯಾರ. ಅವರ ಆಗ್ರಹಕ್ಕೆ ಮನದೆಲ್ಲ ವಾಪಸ್ ತಗೊಂಡಿಲ್ಲ, ಧರಣಿ ಸತ್ಯಾಗ್ರಹ ಹಂಗ ಮುಂದುವರೆದ.
ಇವತ್ತು ಸಂಜೆವರೆಗೆ ಸಮಯ ಕೊಟ್ಟಾರ. ಮತ್ತೊಂದು ಸಲ ಕಾರ್ಖಾನೆಯವ್ರ ಜೊತೆಗೆ ಮಾತಾಡಿ ಇಲ್ಲಿ ಬರ್ತಾರ. ಆ ಕಾರ್ಖಾನೆ ಮಾಲೀಕರು ಹೆಂಗಿರ್ತಾರಂದ್ರೆ, ಈಗ ನಾನು ಆಗನೂರೊಳಗೆ ಒಂದು ಮದುವೆ ಇತ್ತ, ಮದುವೆ ಹೋಗಿ ಆ ಹುಡುಗರಿಗೆ ಅಕ್ಷತ ಹಾಕಿ ಇಲ್ಲಿ ಬರ್ಬೇಕಂತ ಹೋದೆ. ನಾ ಅಲ್ಲಿ ಒಳಗೆ ಹೋಗುವಾಗ ನಮ್ಮ ಸ್ನೇಹಿತ ಆನಂದ ನಾಮಗೌಡ ಎದುರಿಗೆ ಬಂದ್ರು. ಅವ್ರು ರಬ್ ಬಗ್ಗೆ ಕುಂಕುಮ ಕೊರ್ಕೊಂಡಿದ್ರು. ಯಾಕ್ರಿ ಆನಂದ ಅವ್ರು ಹಿಂಗೆ ರಬ್ ಕುಂಕುಮ ಕೊರದಿರಲಿಲ್ಲ ಅಂದೆ. ನಾ ಈಗ ಬೆಂಕಿ ಹಾಕಿ ಫ್ಯಾಕ್ಟ್ರಿ ಚಾಲು ಮಾಡಿ ಬಂದಿನ್ರಿ ಅಂತ ಹೇಳ. ಇವ್ರು ಕಾರ್ಖಾನೆ ಮಾಲೀಕರು ಬೇರೆ ಬೇರೆ ರಾಜಕೀಯ ಪಕ್ಷದವ್ರು ಇರ್ತಾರ. ಅವ್ರ ಕೈಯಾಗೆ ಕಾರ್ಖಾನೆ ಸಿಕ್ಕೊಂಡವು. ಇದು ವಿಚಿತ್ರ. ಯಾರು MLA ಅದಾರ, ಯಾರು MLC ಅದಾರ, ಯಾರು MP ಅದಾರ, ಸರ್ಕಾರ ನಡೆಸುವಂತ ಆಡಳಿತ ನಡೆಸುವಂತ ವ್ಯವಸ್ಥೆಯೊಳಗೆ ಕಾರ್ಖಾನೆಗಳು ಎಲ್ಲ ಸಿಕ್ಕಿದ್ರೆ ಅಂತ ಬಂಡವಾಳಶಾಹಿ ಶಾಸಕರ ಕೈಯಾಗಿ ಸಿಕ್ಬಿಟ್ಟಾವ. ರೈತನ ಕಷ್ಟ ಏನೋ ಗೊತ್ತಿಲ್ಲ. ರಾತ್ರಿ ಬಂದು ನೀರು ಹಾಯಿದವ್ರು ಅಲ್ಲ ಅವರು. ನೀರು ಹಾಸಾಗಿ ಅಕಸ್ಮಾತ್ ಹೊಡೆದಿ ಒಂದು ಏನಾಕೈತೆ ನಮಗೆ ಗೊತ್ತದ. ಕರೆಂಟ್ ಚಾಲು ಮಾಡುವಾಗ ಸಿಂಗಲ್ ಡಬಲ್ ಹೋಗ್ತದೆ. ತಲೆ ಕೆಟ್ಟ ಲೈನ್ ಹೋಗಿ ಬರೋಣ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಇವತ್ತು ಒಂದ್ ಸ್ವಲ್ಪ ಗಲಾಟೆ ಮಾಡ್ಬೇಡ್ರಿ. ಒಂದು ಹಿರಿಯರ ಗಾದಿ ಮಾತು ಹೇಳಿದ ಪ್ರಕಾರ ಅತ್ತಿಗೊಂದು ಕಾಲ ಸಸಿಗೊಂದು ಕಾಲ ಇರ್ತದೆ ಅಂತ ಏನ್ ಹೇಳ್ತಾರಲ್ಲ, ಬಹಳ ಸತ್ಯವಾದಂತ ಮಾತದ. ಯಾಕಂತ ಕೇಳಿದ್ರ, ಕೆಲವು ದಿನದಿಂದ ಹೋರಾಟವನ್ನು ಮಾಡ್ಕೊತ ಬಂದಾಗ ಕಬ್ಬು ಬೆಳೆಗಾರರು ಅವಾಗ ಈ ಸಭೆ ಒಳಗ ಭಾಗಿಯಾಗಲಿಕ್ಕೆ ಸ್ವಲ್ಪ ಹಿಂದಕ್ಕೆ ಸರುತ್ತಿದ್ರ. ಇವತ್ತು ಎಲ್ಲರಿಗೂ ಮನವರಿಕೆ ಆಗೈತದ. ಯಾಕಂತ ಕೇಳಿದ್ರೆ, ಕಾರ್ಖಾನೆ ಒಳಗೆ ನಾವು ಕಬ್ಬು ಕೊಡ್ಬೇಕಾದ್ರೆ ಕಬ್ಬು ಬೆಳೆಯಲಾಕ ಖರ್ಚು ಎಟ್ಟೈತಿ. ಕಾರ್ಖಾನೆ ಒಳಗೆ ಒಂದು ಟನ್ ಕಬ್ಬು ಹೋದ ಮೇಲೆ ಅದಕ್ಕೆ ಲಾಭ ಎಟ್ಟೈತಿ. ಈಗೆಲ್ಲ ಪ್ರಜ್ಞಾವಂತ ಜನ ಎಲ್ಲ ತಿಳ್ಕೊಂಡ ಮೇಲೆ ಎಲ್ಲ ಜಾತಿ ಪಕ್ಷ ಎಲ್ಲ ಮರೆತು ಎಲ್ಲ ಒಂದು ಬಾಜು ಕೆಟ್ಟಿ ಇವತ್ತು ನಮ್ಮ ಕಬ್ಬಿನ ಬೆಲೆಗೆ ರೇಟ್ ತಗೊಳ್ಳಲೇಬೇಕಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡಿಬಿಟ್ಟಾರೆ. ಅದಕ್ಕಾಗಿ ಇವತ್ತು ಕಾರ್ಖಾನೆ ಮಾಲಕರು ಕಾರ್ಖಾನೆಯನ್ನು ಚಾಲು ಮಾಡ್ಲಾಕ್ ಹಿಂದೆ ತಾಕ್ಲಾಗ್ತಾರೆ. ಒಂದ್ ತೊಡೆ ಮಂದಿ ಹೋಗಿದ್ರಲ್ಲ ಅಲ್ಲಿ ಕಬ್ಬು ಬೆಳೆಗಾರ, ನೀವು ಚಾಲು ಮಾಡ್ರಿ, ನಾವು ಕಬ್ಬು ಹೋಗ್ಬೇಕಾಗೈತಿ, ಮುಂದೆ ಗೋಧಿ ಹಾಕ್ಬೇಕಾಗೈತಿ, ಕಡ್ಲೆ ಹಾಕ್ಬೇಕಾಗೈತಿ ಅಂತ ಹೇಳಿ ಹೋಗೋ ಹೊತ್ನಾಗ ಅವ್ರಿಗೆ ಬಹಳ ಲಾಗು ಆಗ್ಲಾಕತ್ತಿತ್ತಲ್ಲ. ಅಲ್ಲಿ ನಾವು ಒಂದು ಬೋಗಾನಿ ಇಟ್ಕೊಂಡು ಅಕ್ಕಿ ಕುದಿಸ್ಕೊಂಡು ಕುಂಡಿರ್ಬೇಕು. ಆ ಕಡೆ ಒಂದು ತೊಡೆ ಮಂದಿ ಗುಂಪು ಕಟ್ಟಿ ಬಂದು ಅವ್ರು ಏನ್ ಮಾಡ್ತಾರೆ, ಮಾಡಿ ಚಾಲು ಮಾಡ್ರಿ. ನಮ್ಮಳೆ ಜಗಳ ಹಚ್ಚಿಬಿಡುದು ರೈತರೊಳಗನ. ಇವತ್ತ ಕಾಲ ಹೋಗೈತಿ. ಒಂದು ಕಾರ್ಖಾನೆ ಪೂಜೆ ಕರೆದ್ರೆ ಯಾರು ಹೋಗೋರಲ್ಲ. ಈಗ ಅನಿವಾರ್ಯ ಕಾರಣಕ್ಕೆ ನಾಲ್ಕು ಬಂದು ಹೋದ್ರು ಕೂಡ ಅವ್ರ ದಡಾಟ ಅಲ್ಲೇ ಐತಿ, ಮನಸ್ಸೆಲ್ಲ ಇಲ್ಲೇ ಐತಿ. ಮುಗಿಸ್ಕೊಂಡ್ ಗಾಪನೆ ಹೊಡ್ತು ಅಂತ ಹೇಳಕತ್ತಾರ. ಯಾಕಂದ್ರೆ ಅನಿವಾರ್ಯ ಆಗೈತಿ. ಈಗ ಯಾಕೆ ಅನಿವಾರ್ಯ ಆಗೈತೆ ಅಂತ ಕೇಳಿದ್ರ, ಇವತ್ತು ರೈತ ಬೆಳೆದಂತ ಒಂದು ಕಬ್ಬಿನ ಬೆಳೆಗೆ ನಮಗ್ ಟನ್ ಗಟ್ಲೆ ಲೆಕ್ಕ ಮಾಡಿ ಅವ್ರು ಮಳೆ ಮಾಡಕತ್ತಾರ. ಕಲೀಲ್ ಮಂದಿನ ಐತೆ ತಿಳ್ಕೊಂಡಾರ. ಕೆಜಿ ಮೇಲೆ ಲೆಕ್ಕ ತೆಗೆದು ನೋಡಿದ್ರೆ ₹3 ಒಂದು ಕೆಜಿ ಕಬ್ಬು ತಗೊಳಾಯ್ತಾರ. ₹3 ಏನ್ ಬರ್ತೈತ್ರಿ? ಈಗ ಪೇಟೆ ಹೋಗಿ ತೊಗೊಳಕ್ ಹೋದ್ರೆ ಏನ್ ಬರ್ತೈತಿ? ₹3 ಒಂದ್ ನಾಲ್ ಬಲ ಬರಂಗಿಲ್ಲ. ಅಂತವು ನಾವು 12 ತಿಂಗಳು, 13 ತಿಂಗಳು, 15 ತಿಂಗಳು ಕಬ್ಬು ಬೆಳೆಸಿ ₹3 ಕಿಲೋ ಕೊಡುವಂತ ಕಬ್ಬಿಗೆ ಅವ್ರು ಎಷ್ಟು ಮಾಡ್ಲತ್ತಾರ ರೊಕ್ಕ? ಅದೇನು ಅಂಕೆ ಸಂಖ್ಯೆ ನಮಗೆ ಗೊತ್ತಾಗೋದಿಲ್ಲ ತಿಳಿದಾರ ಅವರು. ಇವತ್ತೆಲ್ಲಾ ಪ್ರಜ್ಞಾವಂತ ಜನ ಅದನ್ನ ಅರ್ಥ ಮಾಡ್ಕೊಂಡು ಏನು ಗುರ್ಲಾಪುರ ಕ್ರಾಸ್ ಮ್ಯಾಗ ಬೆಳಗಾವಿ ಜಿಲ್ಲೆದವರು ಮೊದಲ ಭಾಗ ಹೆಸರಾಗಿತ್ತು. ಯಾಕಂತಂದ್ರೆ ಕಬ್ಬಿನ ಹೋರಾಟಕ್ಕೆ ಇವತ್ತು ಬೆಳಗಾವಿ ಜಿಲ್ಲೆದಾಗ ಏನ್ ರೈತರು ಒಂದು ಹೋರಾಟನ ಕೈಗೆ ತಗೊಂಡ ಮೊದಲು ಹೇಳಿದ್ರು, ತಹಸೀಲ್ದಾರ್ಗೆ AC ಅವರಿಗೆ ಮನವಿ ಕೊಟ್ಟು ಇದೇನಾಗುದಿಲ್ಲ ನನಗೆ ಗೊತ್ತಿತ್ತ, ಕಾಯ್ದೆ ಪ್ರಕಾರ ಕೊಡ್ಬೇಕಾಗತ್ತೆ. ಕೊಟ್ಟ ಮೇಲೆ ಕಾರ್ಖಾನೆ ಮಾಲಕರಿಗೆ ಕಾರ್ಖಾನೆಗೆ ಹೋಗಿ ಮನವಿ ಕೊಟ್ರು. ರೇಟವನ್ನ
ನೀವು 3,500 ಕೊಡ್ತಾನೆ ಚಾಲು ಮಾಡಬೇಡ್ರಿ, ಚಾಲು ಮಾಡಿದ್ರೇನ ನಾವು ಚಾಲು ಮಾಡ್ಲಕ್ ಬಿಡಂಗಿಲ್ಲ ಅಂತೇಳಿ ಬೆಳಗಾವಿ ಜಿಲ್ಲೆದಾಗ ಎಷ್ಟು ಕಾರ್ಖಾನೆಗಳು ಬರ್ತಾವ ಎಲ್ಲಾ ಕಾರ್ಖಾನೆಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ MD ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಅವ್ರಿಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟು ತಾಕೀತು ಮಾಡಿ ಬಂದಾಗ ಅವಾಗ ಅವ್ರಿಗೆ ತಿಳಿದಿದ್ದಿಲ್ಲ ಈ ರೀತಿ ಹೋರಾಟ ಹೋಗತ್ತೇಳಿ, ವರ್ಷ ನೋಡುತ್ತಿಲ್ಲ ನಮ್ದು ಹಂಗ ನೋಡುತ್ತೇಳಿ ಒಂದು ತಲೆಯಾಗಿತ್ತವ್ರಿಗೆ. ಅದು ಆದ್ಮೇಲೆ ಪ್ರತಿ ತಾಲೂಕಕ್ಕೆ ಒಂದು ಹಿಂಗ್ ಮೇನ್ ನಾವು ಏನ್ ಮಾಡಿದಿಲ್ಲ ಈ ಹೋರಾಟ ಈ ತರ ಒಂದು ಮಾಡಿದ್ರು ಮಾಡಿ ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡಿ ಗುರ್ಲಾಪುರ ಕ್ರಾಸ್ಗೆ ಏನ್ ಮಾಡಿದ್ರು ಅಲ್ಲಿ ಸಾಕಾಗಟ್ಟು ಸ್ವಾಮಿಗಳು, ವಕೀಲರು, ಎಲ್ಲ ರಾಜಕಾರಣಿಗಳು ನಾವು ಪಕ್ಷಿಬಿಟ್ಟು ಹೊರಗೆ ಹಾಕಿರೋ ಅವರು ಬಂದ್ರೆ ಒಳಗೆ ಅನಿವಾರ್ಯ ಐತೆ. ಅವರು ಕಬ್ಬು ಬೆಳಿತಾರೋ, ಅವರ ಸಂಬಂಧಿಕರು ಕಬ್ಬು ಬೆಳಿತಾರೋ, ಅನಿವಾರ್ಯ ಕಾರಣದಿಂದ ಅವ್ರಿಗೆ ಮನುಷ್ಯತ್ವ ಇರ್ತೈತಿ. ಇವತ್ತು ಎಲ್ಲಿಗೆ ಬಂದು ನಿಂತೈತಿ ಅಂತ ಕೇಳಿದ್ರೆ ರೈತನ ಬಾಳೆ ಪೂರ ದಾಂಡಿಗೆ ಬಂದೈತಿ. ಎಲ್ಲ ತರ ಅನುಕೂಲ ಆಗೈತಿ, ಕರೆಂಟ್ ಅನುಕೂಲ ಆಗೈತಿ, ನೀರ್ ಅನುಕೂಲ ಆಗೈತಿ, ರೈತ ದುಡಿಲಕ್ ಸದೃಢನು ಎಲ್ಲ ಇದ್ರು ಕೂಡ ರೇಟ್ ಸಿಗೋದು. ಉಳಿಗಡ್ಡಿ ನೋಡ್ರಿ ರೇಟ್ ಮಾತು ಅಲ್ಲಿಗೆ ಅದ್ರ ಕಿತ್ತ ಹೋಗಿ ಮಾರ್ಕೊಂಡು ಬಂದ್ರ ಇನ್ನ 4,000 5,000 ರೂಪಾಯಿ ಒಂದು ಲೋಡಿಗೆ ಖರ್ಚು ಮೇಮೇಲೆ ಬರ್ಲಕತ್ತೈತಿ. ಎಂತ ಪರಿಸ್ಥಿತಿ ಒಳಗ ಗೊಂಜಾಳ ರೇಟ್ 2,000 ಒಳಗೆ ಬರಂಗಿಲ್ಲ ಅಂತ ಹೇಳಿ ಹೇಳಿದ್ವು. ಈಗ 1,600 ತಂದಿಟ್ರು, 1,600 ತಕ್ಕೂ ಆಗ್ಲೇಬೇಕು, ಆಗ್ಲೇಬೇಕು, ಆಗ್ಲೇಬೇಕು. ನಮ್ಮ ಮತವನ್ನು ಪಡೆದು ರಾಜಕೀಯ ಬದುಕನ್ನು ಕಟ್ಟಿಕೊಂಡಂತ ಇವತ್ತಿನ ರಾಜಕೀಯ ನಾಯಕರಿಗೆ ಹೇಳಿ, ನಮ್ಮ ಮತವನ್ನು ಪಡೆದುಕೊಂಡು ರಾಜಕೀಯ ಬದುಕನ್ನು ಕಟ್ಟಿಕೊಂಡಂತ ಹೇಳಿ ರಾಜಕಾರಣಿಗಳಿಗೆ ಹೇಳಿ, ಬೇಕು 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 ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಗೆ ಬೇಕೇ ಬೇಕು, ಬೇಕೇ ಬೇಕು. ನಮ್ಮಿಂದ ಉತ್ತಮವಾದ ಸ್ಥಾಪನೆ ಮಾಡಿಕೊಂಡು ನಮ್ಮನ್ನ ಬೀದಿಗೆ ನಿಲ್ಲಿಸಿರುವಂತಹ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಹೇಳಿ, ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಹೇಳಿ. ಈಗ ಎಲ್ಲ ರೈತ ಬಾಂಧವರಲ್ಲಿ ಒಂದು ಮನವಿ, ಈ ನಮ್ಮ ಪೊಲೀಸ್ನವ್ರು ಏನ್ ಮಾಡ್ಬಿಟ್ಟಾರಪ್ಪ ಅಂದ್ರ ಚಿಕ್ಕಲಿಕ್ಕಿ ಕ್ರಾಸ್ ಏನ್ ಬಂದ್ ಮಾಡ್ತೀವತ್ತ ಏನ್ ಕರೆ ಕೊಟ್ಟಿವಲ್ಲ, ಈ ಚಿಕ್ಕಲಿಕ್ಕಿ ಕ್ರಾಸ್ ಕಡೆ ಯಾವ್ದು ವಾಹನ ಬರ್ಲಾರ್ದಂಗ ಮಾಡ್ಬಿಟ್ಟಾರ. ಈಗ ಆಗ ಡೈವರ್ಟ್ ಮಾಡ್ಬಿಟ್ಟಾರ. ಅದಕ್ಕ ನಾವೇನ್ ಹೇಳ್ತೀವಿ, ಇಡೀ ಇದು ಸರ್ಕಲ್ ಎಲ್ಲ ಕವರ್ ಮಾಡ್ಕೊಡ್ರಿ. ಒಂದು ನಾವು ವಿಷಯವನ್ನ ನಮ್ಮ ಆಡಳಿತ ವ್ಯವಸ್ಥೆಗೆ ನಾವು ಹೇಳ್ತೀವಿ, ಒಂದು ಸಂದೇಶವನ್ನು ಕೊಡ್ತೀವಿ. ಜಸ್ಟ್ ನೀವು ಇವತ್ತು ಬಹಳ ಶಾನ್ಯಾರದಿರಿ, ಡೈವರ್ಟ್ ಮಾಡಿಬಿಟ್ಟರಿ, ನಮಗೂ ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನುವಂತ ವಿಚಾರ ಇಲ್ಲ. ಆದ್ರೆ ಇದು ಹಿಂಗೆ ಇರ್ತೈತೆ ಎತ್ತು ಹೇಳಕ್ ಬರಂಗಿಲ್ಲ, ನಾವು ಹಿಂಗೆ ಬಿಡಂಗಿಲ್ಲ. ನಮ್ಮ ಬೆಲೆ ಏನಾದ್ರೂ ಘೋಷಣೆ ಆಗ್ಲಿಲ್ಲ, ನಮ್ಮ ಮನವಿಯನ್ನು ಏನಾದ್ರೂ ನೀವು ತಿರಸ್ಕಾರ ಮಾಡಿದ್ರಿ ಅಂತಂದ್ರೆ ಬಸ್ ಅಲ್ಲ ಯಾವ ನೀರಿನ ಹೋಗಕ್ಕೂ ನಾವು ಹಾದಿ ಬಿಡಂಗಿಲ್ಲ. ಇಲ್ಲಿ ಇದ್ದವ್ರು ಅಷ್ಟೇ ಅಲ್ಲ, ಅಲ್ಲಿಂದಲ್ಲೇ ಎಲ್ಲಾ ರೋಡ್ಗಳು ಬ್ಲಾಕ್ ಆಗ್ತಾವ. ಆ ಸಂದೇಶವನ್ನು ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ, ಆಡಳಿತ ವ್ಯವಸ್ಥೆಗೆ ಕೊಡ್ತಾ ಇದ್ದೇವೆ. ನಮ್ಮ ಮನವಿಯನ್ನ ನೀವು ಸ್ವೀಕಾರ ಮಾಡಲೇಬೇಕು. ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ಫ್ಯಾಕ್ಟರಿ ಅವ್ರ ಕಡೆ ಇಸಿದು ಕೊಡ್ತೀರೋ ಅಥವಾ ಸರ್ಕಾರದಿಂದ ಭರಿಸಿಕೊಡ್ತೀರೋ. 3,500 ಬೆಲೆ ಕೊಡುವವರೆಗೂ ನಾವು ಹೇಳೋದಿಲ್ಲ. ಇದು ಸ್ಪಷ್ಟ ಮಾಹಿತಿಯನ್ನು ಕೊಡ್ತೇವೆ. ಆ ಕಾರಣದಿಂದಾಗಿ ನಮ್ಮ ಹೋರಾಟ ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯವರು ಹೇಳಿದಂಗ 1 ತಾಸು 2 ತಾಸು ಮಾಡಿ ಓಡಿ ಹೋಗುವಂತದಲ್ಲ, ಹಸದದು ಅಂತ ಹೋಗುವಂತದ್ದು ಅಲ್ಲ. ನಡು ರಸ್ತಾದಾಗ ಅಕ್ಕಿ ಕುದಿಸುವಂತ ತಿನ್ನುವಂತ ವ್ಯವಸ್ಥೆ ಐತಿದು. ಇದು ಹೋರಾಟಕ್ಕೆ ನ್ಯಾಯ ಸಿಗೋರಿಗೂ ಬಿಡಂಗಿಲ್ಲ. ಆ ಕಾರಣಕ್ಕಾಗಿ ಎಲ್ಲರೂ ಒಂದು ಶಿಸ್ತು, ಒಂದು ಸಂಯಮದಿಂದ ಯಾವುದಕ್ಕೂ ಗದ್ದಲ ಮತ್ತು ಗಲಾಟೆಗಳಿಗೆ ಅವಕಾಶ ಕೊಡ್ಲಾರ್ದೆ, ಪೊಲೀಸರು ನಮ್ಮವರದಾರ, ಅವರು ಏನು ಗಲಾಟೆ ಮಾಡಕ್ ಅವಕಾಶ ಕೊಡಬಾರ್ದು. ಆಮೇಲೆ ನಾವು ಯಾರು ಕೂಡ ಗಲಾಟೆ ಮಾಡಬಾರ್ದು. ಬಹಳಷ್ಟು ಜನ ತಮ್ಮ ವಿಚಾರಗಳನ್ನ ಇಲ್ಲಿ ಮಂಡಿಸುವವರಿದ್ದಾರೆ. ಆ ವಿಚಾರಗಳು ಸರ್ಕಾರವನ್ನು ಹೋಗಿ ತಲುಪಬೇಕಾಗಿದೆ. ಆ ಕಾರಣದಿಂದಾಗಿ ಯಾರು
ತಮ್ಮ ಒಳಗಡೆ ಇಟ್ಕೊಂಡು ಕೊಡ್ಬೇಡ್ರಿ ವಿಷಯಗಳನ್ನ. ತಾವು ದಯವಿಟ್ಟು ಮುಂದೆ ಬಂದು ಒಂದು ಎರಡೇ ಯಾಕೆ ಮಾತಾಡ್ರಿ. ಇದು ಮುಕ್ತವಾದಂತ ಒಂದು ಅವಕಾಶ ಐತಿ, ಎಲ್ಲರಿಗೂ ಒಂದು ವೇದಿಕೆ ಐತಿ. ದಯವಿಟ್ಟು ಬಂದು ಒಬ್ರಾದ್ಮೇಲೆ ಒಬ್ರು. ಹಂಗಾಗಿ ಅವ್ರು ಸುಮ್ ನೀತಿ ಎತ್ಕೊಂಡಾರ. ಇವ್ರೇನ್ ಮಾಡ್ತಾರ ದೇಶದಿಂದ. ನಾವು ಕಳೆದ ಸುಮಾರು 2007ರಿಂದ ಏನೇ ಬಾಗಲಕೋಟೆ ಜಿಲ್ಲೆಯಲ್ಲಿ ದಿವಂಗತ ರೈತ ಮುಖಂಡ ರಮೇಶನ ಕಡದಂಗ ಅವರ ನೇತೃತ್ವದಲ್ಲಿ ಏನೇ ಕಬ್ಬಿನ ಬೆಲೆಗೆ ಒಂದು ಹೋರಾಟಕ್ಕೆ ಇಲ್ಲಿ ತನಕ ಮಾಡ್ಕೊಂಡು ಬಂದಿವಿ. ನಾವು ಯಾವಾಗ ಈ ಸರ್ಕಾರವನ್ನ ಈ ಸಚಿವರನ್ನ ಕಾರ್ಖಾನೆ ಕಿವಿ ಹಿಡ್ಕೊಂಡು ಬಂದ್ವಿ, ಅಲ್ಲಿ ಅವಾಗಷ್ಟೇ ಬೆಲೆ ಜಾಸ್ತಿ ಆಗೈತಿ. ಅವಾಗ ಯಾರು ಅದನ್ನು ಹೊರತುಪಡಿಸಿ ಈ ಸರ್ಕಾರ ಆಗ್ಲಿ, ಸಚಿವರಾಗ್ಲಿ, ಕಾರ್ಖಾನೆ ಮಾಲಕರಾಗ್ಲಿ ಒಂದು ದಿನ ಕೂಡ ಅವ್ರು ತಮ್ಮ ಮನಸ್ಸಿಚ್ಚಿ ನಮ್ಮ ಮೇಲೆ ಪ್ರೀತಿ ತೋರಿ, ಗೌರವ ತೋರಿ ಎಂದೊಂದು ರೂಪಾಯಿ ಇರಿಸಿಲ್ಲ ಅವರು. ಇದೆಲ್ಲ ಗೊತ್ತಿಲ್ಲ ರೈತರಿಗೆ. ಅದಕ್ಕಾಗಿ ಈ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಕಣ್ ತೆಗೆದು ಈ ರೈತರ ಬೇಡಿಕೆಗೆ ಸ್ಪಂದನೆ ಮಾಡಿ ಈ ಸೂಕ್ತವಾದ ಬೆಲೆ, ಕಬ್ಬಿನ ಬೆಲೆಯನ್ನು ಕೊಟ್ಟು ರೈತರ ಅನ್ನೋದು ಹುರುಪು ತುಂಬಿಸಿ ಮತ್ತೆ ನಮಗೆ ಹೆಚ್ಚಿನ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಮನವಿನೂ ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ಇಲ್ಲಿ ನಮ್ಮ ಕಾರ್ಖಾನೆ ಮಾಲೀಕರು ಹೆಂಗ ಮಾಡ್ತಾ ಇದ್ರೆ ಆಡಳಿತ ಅವ್ರನ್ನ, ಕಾರ್ಖಾನೆ ಅವ್ರನ್ನ ಅದಕ್ಕೆ ಹಿಡ್ಕೊಂಡು ಮಾತು ಜವಾರಿ ಭಾಷೆ ಒಳಗ ಮಕ್ಕಳ ಆಡಿಯೋವಾಗ ಒಂದು ಸ್ವಲ್ಪ ವಿಚಾರ ಮಾಡಿ ಹಡಿಬೇಕು. ಬೆತ್ತ ಮಕ್ಕಳು ಆಡಿಬೇಕಂತೇಳಿ ನಾವ್ ಅನ್ಕೊಟ್ಟು ಹಂಗ ಓಡ್ತಾ ದೇವ್ರು ಓಡಿಸ್ತಾ ಅಂತೇಳಿ ಅದು ದೇವ್ರ ಕೈ ಅದು ನಮ್ಮ ಕೈ ಅಂದಿಲ್ಲ. ಒಂದು ಸರ್ಕಾರ ರಚನೆ ಮಾಡೋದಾಗ್ಲಿ, ಕಾರ್ಖಾನೆ ಸೇರ ಆಗಲೇ ಏನ್ ಪರಿಸ್ಥಿತಿ ಇಲ್ಲ. ನಮಗೆ ಯಾರೇನ್ ಪರಿಹಾರ ಕೊಡಂಗಿಲ್ಲ. ಫ್ಯಾಕ್ಟ್ರಿ ಮಾಲಕರು ಆಸೆ ಆದ್ರೆ ಸರ್ಕಾರ ಸುಮ್ಮನೆ ಪರಿಹಾರ ಕೊಡ್ತೀವಿ. ನಮಗೇನು ಕೊಡ್ತಾರ್ರಿ? ಏನಿಲ್ಲ. ಅದಕ್ಕಾಗಿ ನಾವು ಹೇಳಬೇಕು, ಎದ್ದೇಳಬೇಕು. ಎದ್ದಾಗ ನಮಗೆ ಆಗೋದೈತಿ. ಇವ್ರು ಏನಿಲ್ಲ ಅಂದ್ರೆ ನಮಗೆ ಏನೂ ಆಗೋದಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಹೇಳ್ಬೇಕು. ನಾವು 3 ವರ್ಷ ಬಿಲ್ ಬೇಡ, ನಮ್ಗೆ ಏನ್ ತಪ್ಪಲ್ಲ ಅವ್ರಿಗೆ. ಅದಕ್ಕಾಗಿ ನಾವು ಕುರ್ಲಾಪುರ ಹೆಂಗ ನಮ್ಮ ಸತತವಾಗಿ ರಾತ್ರಿ ಆಗಲ್ಲ ಹೋರಾಟ ಮಾಡ್ತಾರಲ್ಲ, ಆ ರೀತಿ ಹೋರಾಟ ಮಾಡು. ನಾವು ಇವತ್ತು ನಾವು ಇಲ್ಲಿ ಕೂತು ಅಲ್ಲಿ ಕೂತು ಗೌಡ ಕ್ರಾಸನ್ನ ಆ ಕಡೆ ಗಾಡಿ ತಿರ್ಲಾಚಾರು, ಈ ಕಡೆ ಕೌಂಟ್ ಕ್ರಾಸನ್ನ ಆ ಕಡೆ ಗಾಡಿ ತಿರ್ಲಾಚಾರು. ಎಲ್ಲಿ ಗಾಡಿ ಇಲ್ಲಿ ಬರ್ಲಾರ್ದಂತ ವ್ಯವಸ್ಥೆ ನಡೆದೈತಿ ಅಲ್ಲಿ. ಅದಕ್ಕಾಗಿ ನಾವು ಏನು ಮಾಡ್ಕೊತಾ ನಾವು ಕೂಲ್ ಮೇಲೆ ಮಾಡಿದ್ರೆ ಚಲೋ ಇತ್ತನಂತ ನನ್ನ ಅನಿಸಿಕೆ. ಈಗ ಸದ್ಯ ಹೊರಗಿನವರು ಗಾಡಿ ಪಾಸ್ ಮಾಡ್ಲತ್ತಾರ. ಒಂದು 5-6 ಮಂದಿ ಅಲ್ಲಿ ರೈತರು ಪೊಲೀಸರ ಬರಾಕ್ ಕೇಳಿ, ಯಾಕ್ರಿ ಇಲ್ಲಿ ಯಾಕೆ ನೀವು ಬ್ಯಾರಿಕೇಡ್ ಹಾಕೊಂಡ್ರಿ, ಏನೇನ ಗಾಡಿಗಳು ಈ ಕಾಡಿ ಬಿಡಂಗ್ರಿ, ಆ ಕಾಡಿ ಕಳ್ಸೋದು, ಇಲ್ಲಿ ಗಾಡಿಗಳು ಈ ಕಾಡಿ ಮಾಡಿ ಕಾಡಿ ಕಳ್ಸೋದು ಅಂದ್ರೆ ಈಗ ಜನರಿಗೆ ಫುಲ್ ಖುಲ್ಲಾ ಐತ್ರಿ. ಅಲ್ಲಿ ಹಾಯ್ಲಾಯ್ತಾರ ಈಗ ಅವ್ರು. ನಾವ್ ಏಸನ್ನ ಕೂತ್ ಏನ್ ಮಾಡುವುದು? ಅದಕ್ಕಾಗಿ ಈ ಸರ್ಕಾರ ಹಂಗ ಕಾಣ್ತಿರಂಗಿಲ್ಲ. ಪ್ರಸಂಗ ಉಗ್ರ ಹೋರಾಟಕ್ಕೆ ನಾವು ಇಳಿಬೇಕಾಗತ್ತಿ. ನಾವು ಬಿಡುವುದ ಮನವಿ ಕೊಟ್ಟು ಹೋಗುವಂತ ಚಳವಳಿ ಹೋರಾಟ ಇದು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದ ಚಳವಳಿ ಅಲ್ಲ. ನಾವು ಕಬ್ಬಿನ ಬಿಲ್ಲನ್ನ ತಗೊಂಡು ಹೋಗ್ತೀವಿ ಅಂತಕ್ಕಂತ ಒಂದು ಭರವಸೆ ಇಟ್ಕೊಂಡು ಹೋರಾಟಕ್ಕೆ ಬಂದಂತವರು ದಯವಿಟ್ಟು ಎಲ್ಲರೂ ಶಾಂತ ರೀತಿ ಕುಂಡ್ರಿ. ಊಟದ ವ್ಯವಸ್ಥೆ ಐತಿ. ನಮ್ಮ ಪ್ರಸನ್ನ ರೈತರು ಹೇಳಿದಂತ ಪ್ರಕಾರ ತಮ್ಮ ಖುಷಿಯಿಂದ ತಾವೆಲ್ಲರೂ ಅದೆಷ್ಟು ಬೇಕಾದ ಖರ್ಚಾಗ್ಲತ್ತೆ. ರೈತರು ನಮ್ದು ರೈತರು ಯಾವಾಗಲೂ ಹೆಂಗೈತೆ ಅಂದ್ರೆ ಉದಾರ ಮನಸ್ಸು. ಯಾವಾಗಾದ್ರೂ ನಾವು ಬೇಕತ್ತೆ ಕೇಳಿದಂತವ್ರೆಲ್ಲ ಹಾಕಿದಂತವ್ರು ಇದೀವಿ ನಾವು. ಯಾಕೆ ಈ ಮಾತು ಹೇಳ್ತಾನಂತ ಹೇಳ್ತಂದ್ರ ಗುರ್ಲಾಪುರ ಕ್ರಾಸಿನೊಳಗೆ ಒಂದು ಪ್ರತಿಭಟನೆ ನಡೆಯುತ್ತೆ. ಹೆಂಗ್ ನಡೆದತ್ತೆ ಹೇಳ್ತಂದ್ರ 50 ಕ್ವಿಂಟಲ್ ಗಂಟ್ಲೆ ಅಕ್ಕಿ ಬರತೈತಿ. ಒಬ್ಬೊಬ್ರು ಅಕ್ಕಿ ಒಪ್ಸೋದು, ಇನ್ನೊಬ್ರು ಅದನ್ನ ಮಾಡುವಂತ ಜವಾಬ್ದಾರಿ ಒಪ್ಸೋದು, ಈ ತರ ಹೋರಾಟ ಇದು ಒಂದು